ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 5 ಏಪ್ರಿಲ್ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, 2025ರ ಜಾಗತಿಕ ಇಂಟರ್ನೆಟ್ ಶಟ್ಡೌನ್ ವರದಿಯ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಸ್ಥಗಿತಗೊಳಿಸಿದ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನವೇನು? ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತದೆ. 2ನೇ ಸ್ಥಾನವನ್ನು ಇಲ್ಲಿ ಭಾರತ ಪಡೆದುಕೊಂಡಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಸ್ಥಗಿತದಲ್ಲಿ ಇಲ್ಲಿ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡರೆ, ಮೊದಲನೆಯ ಸ್ಥಾನವನ್ನು ಮಯನ್ಮಾರ್ ದೇಶ ಪಡೆದುಕೊಂಡಿರುತ್ತದೆ. 2025ರ ಜಾಗತಿಕ ಇಂಟರ್ನೆಟ್ ಶಟ್ಡೌನ್ ವರದಿಯಲ್ಲಿ ಇಲ್ಲಿ ಭಾರತದಲ್ಲಿ ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರ, ಮಣಿಪುರ, ಹರಿಯಾಣ ಮತ್ತು ರಾಜಸ್ಥಾನಗಳಲ್ಲಿ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಲಾಗಿರುತ್ತದೆ. ಮತ್ತೆ 2025ರ ಜಾಗತಿಕ ಇಂಟರ್ನೆಟ್ ಶಟ್ಡೌನ್ ವರದಿಯನ್ನು ಆಕ್ಸೆಸ್ ನೌ ಮತ್ತು ಕೀಪ್ ಇಟ್ ಆನ್ ಮೈತ್ರಿಕೂಟವು ವರದಿಯನ್ನು ಬಿಡುಗಡೆ ಮಾಡಿರುತ್ತದೆ. ಇಲ್ಲಿ ನಮ್ಮ ಭಾರತದಲ್ಲಿ ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಇಂಟರ್ನೆಟ್ ಅನ್ನು ಶಟ್ಡೌನ್ ಮಾಡಲಾಗುತ್ತದೆ ಅಂದರೆ, ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885ರ ಅಡಿಯಲ್ಲಿ ಟೆಲಿಕಾಂ ಸೇವೆಗಳ ತಾತ್ಕಾಲಿಕ ಅಮಾನತು ನಿಯಮಗಳನ್ನು ಬಳಸಿಕೊಂಡು ಇಂಟರ್ನೆಟ್ ಅನ್ನು ಶಟ್ಡೌನ್ ಮಾಡಲಾಗುತ್ತದೆ. ಇದಾಗಿತ್ತು ಇಂಟರ್ನೆಟ್ ಶಟ್ಡೌನ್ನ ಬಗ್ಗೆ ಮಾಹಿತಿಗಳು. ಇಲ್ಲಿ ಒಂದು ಜಿಕೆ ಮಾಹಿತಿಯನ್ನು ಇಲ್ಲಿ ತಿಳಿಸುತ್ತೇನೆ. ಜೂನ್ 8ರಂದು ವಿಶ್ವ ಇಂಟರ್ನೆಟ್ ಸ್ಥಗಿತ ವಿರೋಧಿ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇಲ್ಲಿ ಈ ಫಸ್ಟ್ ಮಾಹಿತಿಯಲ್ಲಿ ನಾವು ತಿಳಿದುಕೊಂಡದ್ದು 2025ರ ಸಾಲಿನ ಜಾಗತಿಕ ಇಂಟರ್ನೆಟ್ ಶಟ್ಡೌನ್ನಲ್ಲಿ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲನೆಯ ಸ್ಥಾನವನ್ನು ಮಯನ್ಮಾರ್ ದೇಶ ಪಡೆದುಕೊಂಡಿರುತ್ತದೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ರಕ್ಷಣಾ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ಒಟ್ಟು ರಕ್ಷಣಾ ರಫ್ತು ಎಷ್ಟು ಕೋಟಿ ರೂಪಾಯಿಗಳು ತಲುಪಿದೆ? ಉತ್ತರವು ಆಪ್ಷನ್ ಸಿ ಸರಿಯಾದ ಉತ್ತರವಾಗಿರುತ್ತದೆ. 38,424 ಕೋಟಿ ರೂಪಾಯಿ ತಲುಪಿದೆ ಭಾರತ ರಕ್ಷಣಾ ರಫ್ತಿನಲ್ಲಿ. ಇದರ ಬಗ್ಗೆ ಮಾಹಿತಿ. ಇಲ್ಲಿ ಮೇನ್ ಆಗಿ ಭಾರತವು ಬ್ರಹ್ಮೋಸ್ ಕ್ಷಿಪಣಿಗಳು, ಹಗುರವಾದ ಯುದ್ಧ ವಿಮಾನವಾದ ತೇಜಸ್, ಸುಧಾರಿತ ಲಘು ಹೆಲಿಕಾಪ್ಟರ್ಗಳು ಮತ್ತು ಪಿರಂಗಿ ಬಂದೂಕುಗಳನ್ನು ರಫ್ತು ಮಾಡಿಕೊಂಡಿರುತ್ತದೆ. ಇಲ್ಲಿ ಈ ಒಂದು ರಫ್ತಿನ ವೆಚ್ಚದಲ್ಲಿ 60%ಕ್ಕೂ ಹೆಚ್ಚು ಕೊಡುಗೆಯನ್ನು ಖಾಸಗಿ ಕಂಪನಿಗಳು ನೀಡಿರುತ್ತದೆ ಮತ್ತು ಉಳಿದ ಕೊಡುಗೆಯನ್ನು ಸಾರ್ವಜನಿಕ ವಲಯದ ಉದ್ಯಮಗಳಿಂದ ಬಂದಿರುತ್ತದೆ. ಹಾಗೆಯೇ ಭಾರತ 2028-29ರ ವೇಳೆಗೆ 50,000 ಕೋಟಿ ರೂಪಾಯಿಗಳ ರಫ್ತು ಗುರಿಗಳನ್ನು ತಲುಪಲು ಭಾರತ ಸರ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಿದೆ. ಮಾಹಿತಿ ಗಮನಿಸಿ. 2028-29ರ ವೇಳೆಗೆ 50,000 ಕೋಟಿ ರೂಪಾಯಿಗಳ ರಕ್ಷಣಾ ರಫ್ತಿನ ಗುರಿಯನ್ನು ಭಾರತ ಇಲ್ಲಿ ಹೊಂದಿದೆ. ಹಾಗೆಯೇ ಕಳೆದ ಒಂದು ದಶಕದಲ್ಲಿ ಭಾರತದಲ್ಲಿ ರಕ್ಷಣಾ ರಫ್ತು ಸುಮಾರು 30 ಪಟ್ಟು ಹೆಚ್ಚಾಗಿರುತ್ತದೆ. ಇಲ್ಲಿ 2013-14ರಲ್ಲಿ ಭಾರತದ ರಕ್ಷಣಾ ರಫ್ತು 686 ಕೋಟಿ ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? ಅದು 38,424 ಕೋಟಿ ರೂಪಾಯಿ ಆಗಿರುತ್ತದೆ. ಈ ಮಾಹಿತಿ ಗಮನಿಸಿ. 38,424 ಕೋಟಿ ಆಗಿರುತ್ತದೆ 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತಿನ ವೆಚ್ಚ. ಗಮನಿಸಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ರಾಷ್ಟ್ರಪತಿಗಳಿಂದ ಅತ್ಯುನ್ನತ ಪ್ರೆಸಿಡೆನ್ಸ್ ಕಾಲರ್ ಗೌರವಕ್ಕೆ ಪಾತ್ರವಾದ ಭಾರತದ ಮತ್ತೊಂದು ರಾಜ್ಯದ ಪೊಲೀಸ್ ಪಡೆ ಯಾವುದು? ಉತ್ತರವು ಆಪ್ಷನ್ ಬಿ ಸರಿಯಾದ ಉತ್ತರ. ಒಡಿಶಾ ಪೊಲೀಸ್ ಪಡೆಯು ಪ್ರೆಸಿಡೆನ್ಸ್ ಕಾಲರ್ ಗೌರವಕ್ಕೆ ಪಾತ್ರರಾಗಿರುತ್ತದೆ. ಇದಕ್ಕಿಂತ ಮುಂಚೆ 2026ರಲ್ಲೇ ಜಾರ್ಖಂಡ್ ಪೊಲೀಸ್ ಪಡೆಯು ಈ ಗೌರವಕ್ಕೆ ಪಾತ್ರರಾಗಿತ್ತು, ಪ್ರೆಸಿಡೆನ್ಸ್ ಕಾಲರ್ಗೆ. ಈ ವಿಡಿಯೋದಲ್ಲಿ ನಾವು ಒಡಿಶಾ ಪೊಲೀಸ್ ಇವರ ಬಗ್ಗೆ ಮಾಹಿತಿಯನ್ನು ನೋಡುವ. ಒಡಿಶಾ ಪೊಲೀಸ್ ಪಡೆ ಕಳೆದ ಕೆಲವು ದಶಕಗಳಲ್ಲಿ ನಕ್ಸಲೈಟ್ ಪೀಡಿತ ಪ್ರದೇಶಗಳಲ್ಲಿ ಶಾಂತಿ ಕಾಪಾಡುವಲ್ಲಿ ಮತ್ತು ಆಂತರಿಕ ಭದ್ರತೆಯನ್ನು ಬಲಪಡಿಸುವಲ್ಲಿ ತೋರಿದ ಧೈರ್ಯಕ್ಕಾಗಿ ಈ ಒಂದು ಗೌರವವನ್ನು ಇವರಿಗೆ ನೀಡಲಾಗಿದೆ. ಯಾವ ಗೌರವ? ಪ್ರೆಸಿಡೆನ್ಸ್ ಕಾಲರ್ ಗೌರವವನ್ನು. ಈ ಪ್ರೆಸಿಡೆನ್ಸ್ ಕಾಲರ್ ಅಂದರೆ ಏನು ಅಂದರೆ, ಇದು ಒಂದು ಮಿಲಿಟರಿ ಅಥವಾ ಪೊಲೀಸ್ ಘಟಕಕ್ಕೆ ಅವರ ಕನಿಷ್ಠ 25 ವರ್ಷಗಳ ನಿರಂತರ ಮತ್ತು ಶ್ಲಾಘನೀಯ ಸೇವೆಗಾಗಿ ನೀಡಲಾಗುವ ಅತ್ಯುನ್ನತ ಗೌರವವಾಗಿರುತ್ತದೆ. ಇದನ್ನು ರಾಷ್ಟ್ರಪತಿಗಳ ನಿಶಾನ್ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಜಿಕೆ ಪಾಯಿಂಟ್ಸ್ನಲ್ಲಿ ರಾಷ್ಟ್ರಪತಿಗಳ ನಿಶಾನ್ ಎಂದು ಎಕ್ಸಾಮ್ಸ್ನಲ್ಲಿ ಕೇಳಿದರೆ, ರಾಷ್ಟ್ರಪತಿಗಳ ನಿಶಾನ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂದರೆ, ಪ್ರೆಸಿಡೆನ್ಸ್ ಕಾಲರ್ ಅನ್ನು ರಾಷ್ಟ್ರಪತಿಗಳ ನಿಶಾನ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ಈ ಗೌರವವನ್ನು ಪಡೆದ ನಂತರ ಒಡಿಶಾ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಸಮವಸ್ತ್ರದ ಮೇಲೆ ವಿಶೇಷ ಲಾಂಛನವನ್ನು ಧರಿಸಲಿದ್ದಾರೆ.
ಸೊ ಇದು 2026ರ ಸಾಲಿನಲ್ಲಿ ಒಡಿಶಾ ಪೊಲೀಸ್ ಪಡೆಗಳು ಪ್ರೆಸಿಡೆನ್ಸ್ ಕಾಲರ್ ಅನ್ನು ಪಡೆದ ಮಾಹಿತಿಗಳಾಗಿತ್ತು. ಮೊದಲ ಬಾರಿಗೆ ಈ ಪ್ರೆಸಿಡೆನ್ಸ್ ಕಾಲರ್ ಅನ್ನು ಪಡೆದ ಪಡೆ ಯಾವುದು ಎಂದರೆ ಭಾರತೀಯ ನೌಕಾಪಡೆಯು 1951ರಲ್ಲಿ ಈ ಗೌರವಕ್ಕೆ ಪಾತ್ರರಾದ ಮೊದಲ ಸಶಸ್ತ್ರ ಪಡೆಯಾಗಿತ್ತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. 2026ರ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಗೆ ಆಯ್ಕೆಯಾಗಿರುವ ಭಾರತೀಯ ಮೂಲದ ಲೇಖಕಿ ಯಾರು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಪದ್ಮಾ ವಿಶ್ವನಾಥನ್ ಅವರನ್ನು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಗೆ ಆಯ್ಕೆಯಾಗಿರುವ ಭಾರತೀಯ ಮೂಲದ ಲೇಖಕಿ ಇವರಾಗಿರುತ್ತಾರೆ. ಇವರು ಭಾರತೀಯ ಮೂಲದ ಕೆನಡಾಯಿ ಲೇಖಕಿ ಆಗಿರುತ್ತಾರೆ. ಇವರ ಕೃತಿಗಾಗಿ 2026ರ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಗೆ ಅಂತಿಮ ಪಟ್ಟಿಗೆ ಆಯ್ಕೆಯಾಗಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ನಾವು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿ ಮತ್ತು ಬುಕ್ಕರ್ ಪ್ರಶಸ್ತಿಗಳ ಡಿಫರೆನ್ಸ್ ಅನ್ನು ನೋಡಬೇಕಾಗಿರುತ್ತೆ. ಬುಕ್ಕರ್ ಪ್ರಶಸ್ತಿ ಇದು ಮೂಲ ಇಂಗ್ಲಿಷ್ ಕೃತಿಗಳಿಗೆ ನೀಡುವ ಪ್ರಶಸ್ತಿಯಾಗಿರುತ್ತದೆ. ಹಾಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯನ್ನು ಅನುವಾದಿತ ಕೃತಿಗಳಿಗೆ ನೀಡುವ ಒಂದು ಪ್ರಶಸ್ತಿ ಆಗಿದೆ. ಇಲ್ಲಿ ಬುಕ್ಕರ್ ಪ್ರಶಸ್ತಿಯನ್ನು 1969ರಲ್ಲಿ ಸ್ಥಾಪಿಸಲಾಯಿತು. ಹಾಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯನ್ನು 2005ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಇಲ್ಲಿ ನಾವು ನೋಡುತ್ತಿರುವುದು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿ. ಇಲ್ಲಿ ಅನುವಾದವಾದ ಕೃತಿಗಳಿಗೆ ನೀಡುವ ಪ್ರಶಸ್ತಿಗಳು ಆದರೂ ಕೂಡ ಇಲ್ಲಿ ಪ್ರಶಸ್ತಿಯನ್ನು ಇಂಗ್ಲಿಷ್ಗೆ ಅನುವಾದಗೊಂಡು ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲೆಂಡ್ಗೆ ಪ್ರಕಟವಾದ ಕೃತಿಗಳಿಗೆ ಮಾತ್ರ ನೀಡಲಾಗುತ್ತದೆ ಈ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯನ್ನು. ಇಲ್ಲಿ 2022ರಲ್ಲಿ ಭಾರತೀಯ ಲೇಖಕಿಯಾದ ಟ್ಯೂಬ್ ಆಫ್ ಸ್ಯಾಂಡ್ ಕೃತಿಗಾಗಿ ಗೀತಾಂಜಲಿ ಶ್ರೀ ಅವರು ಈ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಇದು ಮೊದಲ ಭಾರತೀಯರಾಗಿರುತ್ತಾರೆ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡದ್ದು, ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡದ್ದು. ಇವರ ಹೆಸರು ಗೀತಾಂಜಲಿ ಶ್ರೀ ಆಗಿರುತ್ತದೆ. ಹಾಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಗೆ 2026ರಲ್ಲಿ ಯಾರು ಆಯ್ಕೆಯಾಗಿರುತ್ತಾರೆ ಅಂದರೆ ಅಂತಿಮ ಪಟ್ಟಿಗೆ ಪದ್ಮಾ ವಿಶ್ವನಾಥನ್ ಆಗಿರುತ್ತಾರೆ. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತಾದ್ಯಂತ ನೈಸರ್ಗಿಕ ಅನಿಲದ ಸಾಗಣೆ ದರವನ್ನು ಏಕರೂಪಗೊಳಿಸಲು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ ಜಾರಿಗೆ ತಂದಿರುವ ವ್ಯವಸ್ಥೆಯ ಹೆಸರೇನು? ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಯುನೈಟೆಡ್ ಟ್ಯಾರಿಫ್ ಎನ್ನುವ ಒಂದು ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರಲಾಗಿದೆ. ಇಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಯುನೈಟೆಡ್ ಟ್ಯಾರಿಫ್ ಅಂದರೆ ಇದು ಅನಿಲ ಮೂಲದಿಂದ ಎಷ್ಟೇ ದೂರದಲ್ಲಿದ್ದರೂ ಅಂದರೆ ನಾವು ಬಳಸುವ ಅನಿಲಗಳು ಎಷ್ಟೇ ದೂರದಲ್ಲಿದ್ದರೂ ಪೈಪ್ಲೈನ್ ಮೂಲಕ ಅನಿಲವನ್ನು ಪಡೆಯಲು ನೀಡಬೇಕಾದ ಸಾಗಣೆ ದರ ದೇಶದಾದ್ಯಂತ ಸಮಾನವಾಗುವಂತೆ ಮಾಡುವುದು ಈ ಯುನೈಟೆಡ್ ಟ್ಯಾರಿಫ್ನ ಅಂಶ ಆಗಿರುತ್ತದೆ. ಇದರಲ್ಲಿ 3 ವಲಯಗಳನ್ನಾಗಿ ವಿಂಗಡಿಸಲಾಗಿರುತ್ತದೆ. ಇದರ ಮೂಲಕ ದೂರದ ಪ್ರದೇಶಗಳಿಗೆ ಹೊರೆಯಾಗದಂತೆ ದರ ನಿಗದಿಪಡಿಸಲಾಗುತ್ತದೆ. ಇದರಿಂದಾಗಿ ಅನಿಲವನ್ನು ಬಳಸುವ ಕೈಗಾರಿಕೆಗಳು ಮತ್ತು ಇನ್ನಿತರ ಉದ್ಯಮಗಳಿಗೆ ಇದು ಹೆಲ್ಪ್ಫುಲ್ ಆಗುತ್ತದೆ. ಹಾಗೆ ಇಲ್ಲಿ ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದ ಪೈಪ್ಲೈನ್ ಯಾವುದು ಅಂದರೆ ಹಜೀರಾ ವಿಜಯಪುರ ಜಗದೀಶ್ಪುರ ಪೈಪ್ಲೈನ್ ಆಗಿರುತ್ತದೆ. ಇದು ಭಾರತದ ಅತಿ ಉದ್ದದ ಅನಿಲ ಪೈಪ್ಲೈನ್ ಆಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ದೆಹಲಿಯಲ್ಲಿ ಸ್ಥಾಪನೆಯಾಗಲಿರುವ ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವಾದ ಯುಗೇನ್ ಭಾರತೀಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಅಭಿವೃದ್ಧಿಗಾಗಿ ಭಾರತವು ಯಾವ ದೇಶದೊಂದಿಗೆ ಸಹಕರಿಸುತ್ತದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತೆ. ಫ್ರಾನ್ಸ್ ದೇಶದೊಂದಿಗೆ ಸಹಕರಿಸಲಿರುತ್ತದೆ. ಇಲ್ಲಿ ಈ ಮ್ಯೂಸಿಯಂ ಅನ್ನು ದೆಹಲಿಯ ಐತಿಹಾಸಿಕ ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಕಟ್ಟಡಗಳಲ್ಲಿ ಸುಮಾರು 1.17 ಲಕ್ಷ ಚದರ ಮೀಟರ್ ಪ್ರದೇಶಗಳಲ್ಲಿ ನಿರ್ಮಿಸಲಾಗುತ್ತಿದೆ. ಹಾಗಾಗಿ ಭಾರತವು ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಆದ ಫ್ರಾನ್ಸ್ನ ಲವ್ರೆ ಮ್ಯೂಸಿಯಂನ ತಾಂತ್ರಿಕ ಜ್ಞಾನ ಮತ್ತು ಪರಿಣತಿಯನ್ನು ಈ ಯೋಜನೆಗಳಲ್ಲಿ ಬಳಸಿಕೊಳ್ಳಲಿರುತ್ತದೆ. ಹಾಗೆ ಈ ಮ್ಯೂಸಿಯಂನಲ್ಲಿ ಸಿಂಧೂ ನಾಗರಿಕತೆಯಿಂದ ಹಿಡಿದು ಸ್ವತಂತ್ರ ಸಂಗ್ರಾಮದವರೆಗೆ ಮತ್ತು ಆಧುನಿಕ ಭಾರತದವರೆಗಿನ ಇತಿಹಾಸವನ್ನು ಒಳಗೊಂಡಿರುವ 8 ಪ್ರಮುಖ ವಿಭಾಗಗಳನ್ನು ಹೊಂದಿರುತ್ತದೆ. ಸೊ ಈ ಮಾಹಿತಿ ಗಮನಿಸಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯವು ಯಾವ ಸಂಸ್ಥೆಗೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸ್ಥಾನಮಾನವನ್ನು ನೀಡುತ್ತಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. NCERTಗೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸ್ಥಾನಮಾನವನ್ನು ನೀಡಿರುತ್ತದೆ. ಇಲ್ಲಿ UGC ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ಈ ಮಾನ್ಯತೆ ನೀಡಲಾಗಿರುತ್ತದೆ. ಈಗ NCERTಯು ಒಂದು ಪೂರ್ಣ ಪ್ರಮಾಣದ ವಿಶ್ವವಿದ್ಯಾಲಯದಂತೆ ಕಾರ್ಯನಿರ್ವಹಿಸಬಹುದಾಗಿರುತ್ತದೆ. ಇದರಿಂದಾಗಿ NCERT ತನ್ನದೇ ಆದ ಪಠ್ಯಕ್ರಮಗಳನ್ನು ವಿನ್ಯಾಸಗೊಳಿಸಬಹುದು, ಪರೀಕ್ಷೆಗಳನ್ನು ನಡೆಸಬಹುದು ಮತ್ತು ಪದವಿಗಳನ್ನು ನೀಡಬಹುದಾಗಿರುತ್ತದೆ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ ಹಡಗು ನಿರ್ಮಾಣ ಕೌಶಲ್ಯ ಮತ್ತು ಕಡಲ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತವು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ?
ಉತ್ತರ ಆಪ್ಷನ್ ಬಿ. ದಕ್ಷಿಣ ಕೊರಿಯಾದೊಂದಿಗೆ ಭಾರತವು ಹಡಗು ನಿರ್ಮಾಣ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಹಿಯನ್ನು ಹಾಕಿರುತ್ತದೆ. ಇಲ್ಲಿ ನಮ್ಮ ಭಾರತದ ಬಂದರುಗಳನ್ನು ಆಧುನೀಕರಿಸಲು ಮತ್ತು ಸಮುದ್ರಯಾನದ ಭದ್ರತೆಯನ್ನು ಹೆಚ್ಚಿಸಲು ಎರಡು ದೇಶಗಳು ಪರಸ್ಪರ ಸಹಕರಿಸಲಿದೆ. ಭಾರತ ಮತ್ತು ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾವು ಹಡಗು ನಿರ್ಮಾಣದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಮತ್ತು ಈ ಒಪ್ಪಂದದ ಮೂಲಕ ಭಾರತೀಯ ಉದ್ಯಮಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ ಹಡಗು ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಇಲ್ಲಿ ವಿಶ್ವದ ಅತಿ ದೊಡ್ಡ ಹಡಗು ನಿರ್ಮಾಣ ದೇಶಗಳು ಯಾವುದು ಎಂದರೆ ಚೀನಾ, ದಕ್ಷಿಣ ಕೊರಿಯಾ, ಜಪಾನ್ ವಿಶ್ವದ ಮೊದಲ 3 ಸ್ಥಾನಗಳನ್ನು ಪಡೆದುಕೊಂಡಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.